ಸ್ವಾತಂತ್ರ್ಯದ ದಿನಾಚರಣೆಗೊಂದು ಚಂದದ ಭಾಷಣ. ಎಲ್ಲರಿಗೂ ಬೆಳಗಿನ ಶುಭೋದಯ. ವೇದಿಕೆಯನ್ನ ಅಲಂಕರಿಸಿರುವ ಅಧ್ಯಕ್ಷರು, ಗುರುಗಳಾದಿಯಾಗಿ ಎಲ್ಲ ಗಣ್ಯಮಾನ್ಯರಿಗೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ನನ್ನೆಲ್ಲ ಸ್ನೇಹಿತರಿಗೆ, ಹಿರಿಕಿರಿಯರಿಗೆ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ಈ ಸ್ವಾತಂತ್ರ್ಯ ಸಂಭ್ರಮದ ಕುರಿತಾಗಿ ನನ್ನೆರಡು ಮಾತುಗಳನ್ನ ಹಂಚಿಕೊಳ್ಳಲು ಬಯಸುತ್ತೇನೆ. ನಮಗೆ ಸ್ವಾತಂತ್ರ್ಯ ಸಿಕ್ಕು ಇಂದಿಗೆ ಭರ್ತಿ 77 ವರ್ಷಗಳು ತುಂಬಿವೆ. 78ನೇ ಸ್ವಾತಂತ್ರ್ಯೋತ್ಸವದ ಶುಭ ಸಂದರ್ಭದಲ್ಲಿ ನಾವಿದ್ದೇವೆ. 200 ವರ್ಷಗಳ ಕಾಲ ಬ್ರಿಟಿಷರು ಭಾರತವನ್ನ ಆಳಿದ್ರು. ಇಷ್ಟು ವಿಶಾಲವಾದ ಉಪಖಂಡವನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳಲು ಬ್ರಿಟಿಷರಿಗೆ ಅಷ್ಟೇನು ಕಷ್ಟವಾಗಲಿಲ್ಲ ಅನ್ನೋದು ನನ್ನ ಅನಿಸಿಕೆ. ಯಾಕಂದ್ರೆ ಭಾರತ ಬ್ರಿಟಿಷ್ ಆಳ್ವಿಕೆಯ ಪೂರ್ವದಲ್ಲಿ ನೂರಾರು ರಾಜರುಗಳಿಂದ, ಸಂಸ್ಥಾನಗಳಿಂದ ತುಂಡು ತುಂಡಾಗಿ ಆಳಿಸಿಕೊಂಡಿದ್ದೇ ಹೆಚ್ಚು. ಇಲ್ಲಿನ ಬೇರು ಬಿಟ್ಟ ಜಾತಿ ವ್ಯವಸ್ಥೆಗಳು, ಆರ್ಥಿಕ ಅಸಮಾನತೆಗಳು, ಅಸ್ಪೃಶ್ಯತೆ, ಮೇಲು ಕೀಳು ಮುಂತಾದ ಅನಿಷ್ಟ ಪದ್ಧತಿಗಳು ಭಾರತೀಯರನ್ನು ಒಗ್ಗಟ್ಟಿನಿಂದ, ಸಹಬಾಳ್ವೆಯಿಂದ ಇರಲು ಬಿಡಲಿಲ್ಲ. ಈ ಲೋಪವನ್ನ ಚೆನ್ನಾಗಿ ಅರಿತಿದ್ದ ಬ್ರಿಟಿಷರು ನಮ್ಮ ರಾಜರುಗಳಿಗೆ ಒಬ್ಬರನ್ನ ಮತ್ತೊಬ್ಬರ ಮೇಲೆ ಎತ್ತಿ ಕಟ್ಟಿದ್ರು, ಕುತಂತ್ರಗಳನ್ನ ಹೂಡಿದ್ರು. ಒಡೆದು ಆಳುವ ನೀತಿ ಅಂದ್ರೆ ಇದೆ. ಇಬ್ಬರ ಜಗಳದಿಂದ ಲಾಭ ಆಗಿದ್ದು ಬ್ರಿಟಿಷರಿಗೆ. ತಕ್ಕಡಿ ಹಿಡಿದು ವ್ಯಾಪಾರಕ್ಕೆ ಬಂದವರನ್ನ ಕರೆದು ನಾವೇ ಸಿಂಹಾಸನದ ಮೇಲೆ ಕೂರಿಸಿ ಬರೋಬ್ಬರಿ 200 ವರ್ಷಗಳ ಕಾಲ ಆಳಿಸಿಕೊಂಡ್ವಿ. ಎಂಥ ದುರಂತ ಅಲ್ವಾ? ಇತಿಹಾಸದ ಈ ಮಹಾ ತಪ್ಪಿನಿಂದ ನಾವು ಪಾಠ ಕಲಿತೆವಾ? ನನಗೆ ಹಾಗೆ ಅನಿಸ್ತಿಲ್ಲ. ನಮ್ಮದು ಧರ್ಮ, ಬಟ್ಟೆ, ಭಾಷೆ, ಸಂಸ್ಕೃತಿ, ಆಹಾರ, ಆಚಾರ, ವಿಚಾರ ಎಲ್ಲದರಲ್ಲೂ ವೈವಿಧ್ಯತೆ ಇರುವ ರಾಷ್ಟ್ರ. ಇದು ಒಂದರ್ಥದಲ್ಲಿ ಒಳ್ಳೆಯದೇ. ಆದರೆ ಈ ವೈವಿಧ್ಯತೆಯಲ್ಲಿ ಇರಲೇಬೇಕಾದ ಏಕತೆ ಯಾಕೋ ಕಾಣಿಸುತ್ತಿಲ್ಲ. ರಾಜ್ಯಗಳ ನಡುವೆ ಬಗೆಹರಿಯದ ಭಾಷೆ, ಗಡಿ, ಜಲವಿವಾದಗಳು, ಕೋಮು ಸಾಮರಸ್ಯ ಕದಡುವ ಕುಟಿಲ ಮನಸ್ಥಿತಿಗಳು, ಭ್ರಷ್ಟಾಚಾರ, ಬೇರು ಬಿಟ್ಟ ಜಾತಿ ವ್ಯವಸ್ಥೆ ಒಂದೇ ಎರಡೇ. ನಾನು ಸಮಸ್ಯೆಗಳನ್ನ ಬೊಟ್ಟು ಮಾಡಿ ತೋರಿಸ್ತಿಲ್ಲ. ಇತಿಹಾಸದಿಂದ ಪಾಠ ಕಲಿಯಬೇಕು ಅಂತಷ್ಟೇ ಹೇಳುತ್ತಿದ್ದೇನೆ. ವಿಶ್ವದಲ್ಲೇ ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮದು. ಉತ್ಕೃಷ್ಟ ಸಂವಿಧಾನ, ಬಲಿಷ್ಠ ಕಾನೂನು ವ್ಯವಸ್ಥೆ, ನಮ್ಮಲ್ಲಿ ನಡೆಯುವ ಚುನಾವಣೆಗಳು ಇಡೀ ಜಗತ್ತಿಗೆ ಮಾದರಿ. ನಾವು ಪ್ರಜ್ಞಾವಂತರಾಗಿ ವರ್ತಿಸಬೇಕು. ನಮ್ಮೊಳಗಿನ ಒಡಕು ವಿವಾದಗಳನ್ನ ಶಾಂತಿಯಿಂದ ಬಗೆಹರಿಸಿಕೊಳ್ಳಬೇಕು. ಹಿರಿಯರು ಗಳಿಸಿದ ಸ್ವಾತಂತ್ರ್ಯವನ್ನ ಮತ್ಯಾರೋ ಕಸಿದುಕೊಳ್ಳದಂತೆ ಎಚ್ಚರ ವಹಿಸಬೇಕು. ಅವರ ತ್ಯಾಗ, ಬಲಿದಾನಗಳನ್ನ ಸ್ಮರಿಸುತ್ತಾ ಈ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಭಾರತದ ಶ್ರೇಷ್ಠತೆಯನ್ನ ಮತ್ತಷ್ಟು ಎತ್ತರಕ್ಕೆ ಏರಿಸುವ ಸಂಕಲ್ಪವನ್ನ ಮಾಡೋಣ. ನನ್ನ ಮಾತುಗಳನ್ನ ಆಲಿಸಿದ ನಿಮಗೆಲ್ಲ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನೆರಡು ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ ಮಾತೆ. ನಮಸ್ಕಾರ.